ನೋಡಿ ಅಷ್ಟು ಕೂತ್ಕೋಣ. ಲೋಹಿತರೆ ಸರ್ ಈ ಕಡೆ ನೋಡಿ. ಸರ್ ಪಿಡಿ ಸಾಹೇಬ್ರ ಬನ್ನಿ ತಿಂಡಿ ಬಹಳ ಕಷ್ಟಪಟ್ಟು ಜಯ ಸುಂದರ ನದಿ ವನಗಳ ನಾಡಿ ಜಯ ವೀರ ಸಋಷಿಗಳ ಬೀಡಿ ಭೂದೇವಿಯ ಮಕುಟದ ನವಮಣಿಯೇ. ಈ ಉದ್ಘಾಟನೆಯನ್ನು ನಾನು ಹೇಳೋದು ಭಾಳ ಈಸಿ, ಆದರೆ ಆಸಕ್ತಿಯಿಂದ ಮಾಡ್ತಕ್ಕಂಥವ್ರು ಇದ್ದರೆ ಈ ದೇಶ ಇನ್ನೂ ಭಾಳಷ್ಟು ಅಭಿವೃದ್ಧಿಗೆ ಹೋಗುತ್ತೆ. ಹಾಗೆ ನಮ್ಮ ಜಿಲ್ಲಾಧಿಕಾರಿಗಳು ಭಾಳ ಆಸಕ್ತಿಯಿಂದ ಈ ಜವಾಬ್ದಾರಿಯನ್ನು ಆದಷ್ಟು ಬೇಗ ಜನರಿಗೆ ಅನುಕೂಲ ಆಗುವಂಥ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ನನ್ನ ಮೂಲಕ ಮಾಡಿಸಿದರೆ ಭಾಳ ಸಂತೋಷದಿಂದ ನಾನು ನಿಮ್ಮೆಲ್ಲರಿಗೂ ಉಪಯೋಗ ಆಗುವಂಥ ಒಂದು ಇಂದಿರಾ ಕ್ಯಾಂಟೀನ್ನ ಉದ್ಘಾಟನೆ ಮಾಡಿದ್ದೀನಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಗ್ರಾಮ ಟೌನ್ ಪಂಚಾಯತಿ ಅಧ್ಯಕ್ಷರಾದಂಥ ಲಕ್ಷ್ಮೀ ಮಹೇಶ್ ಅವರೇ ಮತ್ತು ಉಪಾಧ್ಯಕ್ಷರಾದಂಥ ಯಾಸಿನ್ ಅವರೇ, ನಮ್ಮ ಜಿಲ್ಲಾಧಿಕಾರಿಗಳಾದಂಥ ಕುಮಾರ್ ಹೇಳಿದೆ, ಹಸಿವಿನಿಂದ ಯಾರೂ ಕೂಡ ಬಳಲಬಾರದು ಅಂತ. ಬಹುತೇಕವಾಗಿ ಬಡವರು, ಕೃಷಿ ಕಾರ್ಮಿಕರು ಬರ್ತಕ್ಕಂಥದ್ದು ಹೆಚ್ಚು ಇರುತ್ತೆ. ಆದರೆ ಒಂದು ಇಲ್ಲಿ ಬಡವರೇ ಮಾತ್ರ ಬರಬೇಕಂತ ಇಲ್ಲ, ಯಾರು ಬೇಕಾದರೂ ದುಡ್ಡಿರೋರು ಶ್ರೀಮಂತರು 5 ರೂಪಾಯಿ ಕೊಟ್ಟು ಬಂದು ತಿಂಡಿ ತಿಂದು ಹೋಗ್ಬೋದು. ಹಾಗಾಗಿ ಇದು ಸಾರ್ವಜನಿಕರಿಗೆ ಮುಕ್ತವಾಗಿರುವಂತ ಒಂದು ಇಂದಿರಾ ಕ್ಯಾಂಟೀನು. ಇದರ ಉದ್ದೇಶ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಇದ್ರೂ ಕೂಡ ಎಲ್ಲ ಸಾರ್ವಜನಿಕರಿಗೂ ಕೂಡ ಇದು ಅವಕಾಶ ಇದೆ, ಅದರ ಸದುಪಯೋಗನ ಪಡಿಸ್ಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸುಮಾರು 38 ರಿಂದ 40 ಲಕ್ಷದಲ್ಲಿ ಈಗಾಗಲೇ ಕಟ್ಟಡವನ್ನು ನಿರ್ಮಾಣ ಮಾಡಿ ಈಗಾಗಲೇ ನಾವು ಇನಾಗರೇಷನ್ ಆದ ನಂತರ ಸಾರ್ವಜನಿಕರಿಗೆ ಮುಕ್ತ ಮಾಡಿ ಕೊಡಬೇಕು ಅಂತ ಹೇಳಿರೋದ್ರಿಂದ ಸಾರ್ವಜನಿಕರು ಇದರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿಕೊಂಡು ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎರಡನೇ ಅಂಶ ಏನು, ಪಟ್ಟಣ ಪಂಚಾಯತಿ ಆದ ನಂತರ ಈ ಇಂದಿರಾ ಕ್ಯಾಂಟೀನ್ ಅನ್ನು ಇಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿರುವ ಚಲವಣವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಮತ್ತು ಇವರು ಬೆಳ್ಳೂರಿಗೆ ತುಂಬಾ ಕೆಲಸ 100 ರಿಂದ 150 ಕೋಟಿಯಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಅವ್ರು ಇನ್ನೂ ಮುಂದೆ ಅಧಿಕಾರ ಇರೋವರೆಗೂ ನಮ್ಮ ಹೋಬಳಿನ ಅಭಿವೃದ್ಧಿಗೋಸ್ಕರ ತುಂಬಾ ಕೆಲಸ ಮಾಡ್ತಾರೆ ಅನ್ನೋ ಆಶಯ ನಮಗಿದೆ. ಮತ್ತು ಈಗ ನಮ್ಮ ಬೆಳ್ಳೂರಿಗೆ ಅವಶ್ಯಕತೆ ಇರೋ KSRTC ಬಸ್ ಸ್ಟಾಪು ಮತ್ತು ನಮ್ಮ ಪಂಚಾಯತಿಗೆ ಒಂದು ಆಫೀಸ್ನ ಅವಶ್ಯಕತೆ ಇದೆ. ಅದನ್ನ ಆದಷ್ಟು ಬೇಗ ಮಾಡಿಕೊಡ್ತಾರೆ ಅಂತ ಹೇಳಿ ಆಶಿಸ್ತೀನಿ. ಮತ್ತು ಈಗ ನಮ್ಮ ಬೆಳ್ಳೂರಿಗೆ ಒಂದು ಕಾಂಪ್ಲೆಕ್ಸ್ ಅವಶ್ಯಕತೆ ಇದ್ದು, ಬೆಳ್ಳೂರಿನ ಅಭಿವೃದ್ಧಿ ಆಗಿದೆ ಅಂತ ತೋರಿಸ್ಲಿಕ್ಕೆ ಒಂದು ಕಾಂಪ್ಲೆಕ್ಸ್ ಅವಶ್ಯಕತೆ ಇದೆ. ಸೊ ಅದನ್ನು ಆದಷ್ಟು ಬೇಗ ನೆರವೇರಿಸ್ಕೊಡ್ತಾರೆ ಅಂತ ಹೇಳಿ ಆಶಿಸ್ತಾ ಇದ್ದೇನೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.